ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ NPSRನ ಮೂರನೇ ಪ್ರಾಬ್ಲಮನ್ನು ನೋಡೋಣ. ಇದು ಮೂರನೇ ಕೇಸ್. ಓಲ್ಡ್ ರೇಷಿಯೋ ಆ್ಯಂಡ್ ಪಾರ್ಟ್ ಆಫ್ ದೇರ್ ಶೇರ್ ಸ್ಯಾಕ್ರಿಫೈಸ್ಡ್ ಆರ್ ಗಿವನ್. ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ಹಾಗೆ ಶೇರ್ ಸ್ಯಾಕ್ರಿಫೈಸ್ನ ಪಾರ್ಟನ್ನು ಕೊಟ್ಟಿರ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ಹೊಸ ಪಾರ್ಟ್ನರ್ನ ಶೇರನ್ನು ಫೈಂಡ್ ಔಟ್ ಮಾಡುವಂಥದ್ದು. ಇದ್ರ ಮೇಲೆ ಪ್ರಾಬ್ಲಮನ್ನು ನೋಡಿ. ರಾಗ ತಾಳ ಅನ್ನುವಂತಹ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸ್ ಶೇರಿಂಗ್ ರೇಷಿಯೋ 7:3 ಆಗಿದೆ. ಅವರು ಶ್ರುತಿ ಅನ್ನುವಂತಹ ಒಬ್ಬ ಪಾರ್ಟ್ನರನ್ನು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅವರಿಗೆ ರಾಗ ಅನ್ನುವಂಥವರು 1/2 ಶೇರನ್ನು ಕೊಡಬೇಕಾಗತ್ತೆ. ಹಾಗೆ ತಾಳ ಅನ್ನುವಂಥವ್ರು 1/4 ಶೇರನ್ನು ಕೊಡಬೇಕಾಗತ್ತೆ. ಹಾಗಾದರೆ ಶ್ರುತಿ ಅವರ ಶೇರು ಎಷ್ಟಾಗಬೇಕು ಅನ್ನುವಂಥದ್ದು ಈ ಕ್ವಶನ್. ಈ ಎರಡು ಪಾರ್ಟನ್ನು ಯೂಸ್ ಮಾಡಿಕೊಂಡು ನಾವು ಹೊಸ ಪಾರ್ಟ್ನರ್ಗೆ ಎಷ್ಟು ಶೇರು ಹೋಗಬೇಕು ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡಬೇಕು. ಸೊಲ್ಯೂಷನ್ ನೋಡಿದರೆ ಕ್ಯಾಲ್ಕುಲೇಷನ್ ಆಫ್ NPSR ಫಾರ್ಮುಲಾ ಹಾಕ್ಕೊಳ್ತೀವಿ. ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಓಲ್ಡ್ ಶೇರನ್ನು ಕೊಟ್ಟಿದ್ದಾರೆ ನಮಗೆ. ರಾಗ ಮತ್ತು ತಾಳ ಅವ್ರದ್ದು ಓಲ್ಡ್ ಶೇರನ್ನು ಕೊಟ್ಟಿದ್ದಾರೆ 7:3 ಓಲ್ಡ್ ಶೇರನ್ನು ಕೊಟ್ಟಿದ್ದಾರೆ. ಅದನ್ನು ನಾವು 7/10 3/10 ಅಂತ ಕನ್ವರ್ಟ್ ಮಾಡಿಕೊಂಡ್ವಿ. ಅದಾದಮೇಲೆ ಇಲ್ಲಿ ಇಬ್ಬರದು ಕೂಡ ಸ್ಯಾಕ್ರಿಫೈಸನ್ನು ಫೈಂಡ್ ಔಟ್ ಮಾಡಬೇಕು. ಪಾರ್ಟ್ ಆಫ್ ಸ್ಯಾಕ್ರಿಫೈಸನ್ನು ಕೊಟ್ಟಿದ್ದಾರೆ. ಟೋಟಲ್ ಆಗಿ ಅವರು ಎಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು ನಾವು. ರಾಗಾಸ್ ಸ್ಯಾಕ್ರಿಫೈಸ್ ಮೊದಲು ಅವ್ರದ್ದು 1/2 ಆಫ್ ಹಿಸ್ ಶೇರ್. ಅವ್ರು ಕೊಟ್ಟಿರುವಂಥದ್ದು 1/2. ಅದನ್ನು ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು? ಅವರ ಓಲ್ಡ್ ರೇಷಿಯೋ ಜೊತೆ ಮಲ್ಟಿಪ್ಲೈ ಮಾಡಿದರೆ 7/20 ಆಗುತ್ತೆ. ತಾಳ ಸ್ಯಾಕ್ರಿಫೈಸು 1/4 ಅವರು ಪಾರ್ಟ್ ಕೊಟ್ಟಿದ್ದಾರೆ. ಆ ಪಾರ್ಟನ್ನು ಓಲ್ಡ್ ರೇಷಿಯೋ 3/10 ಜೊತೆಗೆ ಮಲ್ಟಿಪ್ಲೈ ಮಾಡಿದರೆ 3/40 ಆಗುತ್ತೆ. ನೆಕ್ಸ್ಟು ಈಗ ನ್ಯೂ ಶೇರ್, ಈಗ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ ನಾವು ಫೈಂಡ್ ಔಟ್ ಮಾಡಿದ್ದೀವಲ್ಲ, ಅದನ್ನು ತಗೊಂಡು ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. ಓಲ್ಡ್ ಶೇರ್ ಎಷ್ಟು? 7/10 ಮೈನಸ್ ಸ್ಯಾಕ್ರಿಫೈಸ್ ಮಾಡಿರುವಂಥದ್ದು ನಾವು ಫೈಂಡ್ ಔಟ್ ಮಾಡಿದ್ದೀವಿ 7/20. ಇದನ್ನು ಹಿಂದಿನ ಪ್ರಾಬ್ಲಮಲ್ಲಿ ಯಾವ ಥರ ನಾವು LCM ತೆಗಿತಿದ್ವಿ, ಡಿನಾಮಿನೇಟರ್ನ LCM ತಗೊಳ್ತಿದ್ವಿ, ಅದೇ ಥರ LCMನ್ನು ತಗೊಳ್ಬೇಕು. 20 ಆಗುತ್ತೆ. ಹಾಗೆ ಮಲ್ಟಿಪ್ಲಿಕೇಶನ್ ಸೇಮ್. 7/10 × 20 ಅಂದರೆ 14 ಆಗುತ್ತೆ. 7/20 × 20 ಅಂತ ಅಂದರೆ 7 ಆಗುತ್ತೆ. ಆನ್ಸರು 7/20. ತಾಳಾಸ್ ನ್ಯೂ ಶೇರ್ ಅಂತ ಅಂದರೆ ಕೊಟ್ಟಿರುವಂಥದ್ದು 3/10, ಫೈಂಡ್ ಔಟ್ ಮಾಡಿರುವಂಥದ್ದು 3/40. ಅದೇ ಥರ LCMನ್ನು ತಗೊಂಡ್ರೆ ಇಲ್ಲಿ 40. 3/10 × 40 ಅಂದರೆ 12. 3/40 × 40 ಅಂದರೆ 3. ಆನ್ಸರ್ 9/40. ನೆಕ್ಸ್ಟ್ ಈಗ ಹೊಸ ಪಾರ್ಟ್ನರ್ನ ಶೇರನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಇಬ್ಬರದು ಪಾರ್ಟನ್ನು ಫೈಂಡ್ ಔಟ್ ಮಾಡಾಯಿತು. ಆ ಇಬ್ಬರದು ಪಾರ್ಟನ್ನು ಸೇರಿಸಿದರೆ ಹೊಸ ಪಾರ್ಟ್ನರ್ನ ಶೇರ್ ಅಷ್ಟೇ. ಹಳೆ ಪಾರ್ಟ್ನರ್ ಇಬ್ಬರು ಎಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು ಅಷ್ಟು ಅವರಿಗೆ ಆ್ಯಡ್ ಮಾಡಿಕೊಂಡ್ರೆ ಹೊಸ ಪಾರ್ಟ್ನರ್ದು ಶೇರ್ ಎಷ್ಟಾಗುತ್ತೆ ಅನ್ನುವಂಥದ್ದು ನಮಗೆ ಸಿಗುತ್ತೆ. ಈಗ ಶ್ರುತೀಸ್ ಶೇರ್ ಯಾರಿಬ್ಬರದ್ದು ಸೇರಿಸ್ಬೇಕು? ರಾಗ ಸ್ಯಾಕ್ರಿಫೈಸ್, ತಾಳ ಸ್ಯಾಕ್ರಿಫೈಸ್. ಇವರಿಬ್ಬರದ್ದು ಶೇರನ್ನು ಟೋಟಲ್ ಮಾಡಿದರೆ 7/20 ಪ್ಲಸ್ 3/40. LCMನ್ನು ತಕ್ಕೊಳ್ಳಿ. 20 ಮತ್ತು 40 LCM ತೆಗೆದ್ರೆ 40. ಹಾಗೆ ದೊಡ್ಡ ಸಂಖ್ಯೆ ಕೂಡ ನೀವು ಇಡ್ಬೋದು ಶಾರ್ಟ್ಕಟ್ ಮೆಥಡಲ್ಲಿ. ಇಲ್ಲಿ 7/20 × 40. 7/20 × 40 ಸಿಂಪ್ಲಿಫೈ ಮಾಡಿದರೆ 14 ಆಗುತ್ತೆ. ಇಲ್ಲಿ ಪ್ಲಸ್ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಪ್ಲಸ್ 3/40 × 40. 3 1s 3 ಪ್ಲಸ್ 3 ಸಿಂಪ್ಲಿಫೈ ಮಾಡಿದರೆ 17/40. ಈಗೆಲ್ಲರದು ಕೂಡ ಶೇರ್ ಸ್ಯಾಕ್ರಿಫೈಸ್ ನಮಗೆ ಸಿಕ್ತು. ಈಗೇನು ಮಾಡಬೇಕು? ಆನ್ಸರನ್ನು ಬರೀಬೇಕು. NPSR ನಮಗೆ ಆನ್ಸರ್ ಸಿಕ್ಕಿದೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಫೈಂಡ್ ಔಟ್ ಮಾಡಿದ್ದೀವಿ.
7/20 ಇಲ್ಲಿ 9/40 17/40 ಇದೆ. ಡಿನಾಮಿನೇಟರಲ್ಲಿ ಎರಡು ಕಡೆ 40 ಇರೋದ್ರಿಂದ 7/20ನ ನಾವು 40 ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಹೇಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀವಿ? 7 × 2 14, 20 × 2 40 ಮಾಡ್ಕೊಂಡು ಅದನ್ನು 14/40 ಈಸ್ಟು ತಾಳ ಅವ್ರದ್ದು 9/40 ಈಸ್ಟು ಶ್ರುತಿಯವ್ರದ್ದು 17/40 ಅಂತ ಮಾಡ್ಕೊಂಡಿದ್ದೀವಿ. ಗೊತ್ತಾಯ್ತಲ್ಲ? ಇದನ್ನು ಇನ್ನೂ ಕೂಡ ಸಿಂಪ್ಲಿಫೈ ಮಾಡ್ಬೋದು. 14:9:17 ಅಂತ ಇನ್ನೂ ಕೂಡ ಸಿಂಪ್ಲಿಫೈಯನ್ನು ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಹೊಸ ಪಾರ್ಟ್ನರ್ದು ರೇಷಿಯೋನ ಕೊಟ್ಟಿಲ್ಲದೆ ಇದ್ದಾಗ, ಅವ್ರದ್ದು ಪಾರ್ಟನ್ನು ಕೊಟ್ಟಿಲ್ಲದೆ ಇದ್ದಾಗ ಯಾವ ರೀತಿಯಾಗಿ ನಾವು NPSRನ್ನು ಫೈಂಡ್ ಔಟ್ ಮಾಡ್ತೀವಿ ಅನ್ನುವಂಥದ್ದು. ಇಲ್ಲಿಗೆ 3 ಕೇಸ್ಗಳಲ್ಲಿ ನಾವು NPSRನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನುವಂಥದ್ದು ನಿಮಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.